ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ಎಲ್ಲಿಗೆ ಹೊರಟ್ವಿ, ಯಾವ ಪ್ಲೇಸ್ ಇದು ಅಂತ ಹೇಳ್ತೀನಿ. ನಾವು ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ ಕಳಸ್ತವಾಡಿ ಅಂತ ಸಿಗುತ್ತೆ ನೋಡಿ. ಅದಾದಮೇಲೆ ಬರುತ್ತೆ ಇದು ಈ ಪ್ಲೇಸು. ಕಳಸ್ತವಾಡಿ ನಂತರ ರೈಟ್ ಸೈಡ್ಗಿದೆ ಒಂಥರ ಟಯರ್ ರೀತಿ ಇದೆ. ಇದು ಬಂದು ಏನೋ ಪಯಣ ಮ್ಯೂಸಿಯಂ ಅಂತ ಹೇಳಿ ಇವಾಗೆಲ್ಲ ತುಂಬ ವೈರಲ್ ಆಗಿತ್ತು. ಓಕೆ ನೋಡೋಣ ಅಂದ್ಕೊಂಡದೇ ಬಂದಿದ್ದೆ. ಒಳಗಡೆ ಹೋಗೋಣ ಅಂದರೆ ತುಂಬಾ ಜನ ಇದ್ದರು. ಪಾರ್ಕಿಂಗ್ ಅಂತೂ ತುಂಬಾ ಇತ್ತು. ತುಂಬ ಪಬ್ಲಿಕ್ಸ್ ಇದ್ದರು. ಎಲ್ಲ ಲೋಕಲ್ ಅವ್ರಿಗಿಂತ ಹೊರಗಿನವ್ರು ಜಾಸ್ತಿ ಆಗಿದ್ದರು ನಾವು ನೋಡಿದ ಪ್ರಕಾರ. ನೋಡಿ ಅದು ನೋಡೋದಕ್ಕೆ ಮಾತ್ರ ಟಯರ್ ಯಾವುದೋ ಒಂದು ಫ್ಯಾಕ್ಟ್ರಿ ಅಂತ ನಾನು ತಿಳ್ಕೊಂಡಿದ್ದೆ. ಈ ಕಡೆ ಓಡಾಡುವಾಗೆಲ್ಲ ನೋಡ್ತಿದ್ವಿ, ಬಟ್ ಯಾವುದೋ ಒಂದು ಫ್ಯಾಕ್ಟ್ರಿ ಅಂತ. ಬಟ್ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲೆಲ್ಲ ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಮ್ಯೂಸಿಯಂ ಅಂತ. ಸೊ ಒಳಗೆ ಬಂದಿದ್ದು ಇಲ್ಲ ಆನ್ಲೈನ್ ಪೇಮೆಂಟು, ಯಾವುದು ಕ್ಯಾಶ್ ಪೇಮೆಂಟ್ ಇರಲಿಲ್ಲ. 12 ಇಯರ್ಸ್ ಎಬೋ ಮಕ್ಕಳಿಗೆ ಮಾತ್ರ ಚಾರ್ಜ್ ಇತ್ತು, ಇಲ್ಲ ಅಂದರೆ ಇಲ್ಲ, ಫ್ರೀ ಎಂಟ್ರಿ. 50 ರೂಪೀಸ್ ಪರ್ ಹೆಡ್ ಎಂಟ್ರಿ ಟಿಕೆಟು. ಅಲ್ಲಿಂದ ಹೊರಗಡೆನೇ ನಮ್ಮ ಧರ್ಮಸ್ಥಳದ ಕಾರು, ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರದ್ದು ಕಾರಿದು. ಪೂಜ್ಯರು ಅವರು ಇವಾಗಲೂ ಪ್ರೆಸೆಂಟ್ ಇದು ರನ್ನಿಂಗ್ ಇದೆಯಂತೆ ಅವ್ರದ್ದು ಕಾರು. ನಾವು ಅಂದ್ಕೊಂಡಿದ್ದು ಏನಪ್ಪ ಅಂದರೆ ಇದು ನಮ್ಮ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಅಂತ. ಒಳಗೆ ಹೋಗ್ತಾ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಮ್ಯೂಸಿಯಮ್ಮು ಪ್ರತಿಯೊಂದೂ ಎಲ್ಲ ಮಂಜೂಸ್ ಅವ್ರದ್ದೇ ಇತ್ತು. ಅಂದರೆ ನಮ್ಮ ಧರ್ಮಸ್ಥಳದ ಅದಕ್ಕೆ ಅದು ಸೇಮ್ ಇತ್ತು. ನಾವು ಅದೇ ಅಂದ್ಕೊಂಡ್ವಿ, ಇವ್ರದ್ದೇ ಮಾಡಿಸಿದಾರೋ ಏನೋ ಅಂತ. ನಾನು ಅಲ್ಲಿಂದ ಒಳಗೆ ಬಂದಿದ್ದೆ. ವೀಲ್ಸು ಎಷ್ಟು ಹಳೇದಿಂದ ಹೇಗೆ ಹೊಸದು ಬಂದಿದೆ ಅನ್ನೋ ಥರ ಎಲ್ಲ ವೀಲ್ಗಳು ಅಲ್ಲಿತ್ತು ನೋಡಿ. ಇದು ಗಾಡಿಗಳು ನೋಡೋದಕ್ಕೆ ಮಾತ್ರ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು, ಯಾಕಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಕಾರ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ 1928, 26, 25 ಗಾಡಿಗಳು ತುಂಬ ಚೆನ್ನಾಗಿತ್ತು. ಇದು ನೋಡಿ 1925 ಚೆನ್ನಾಗಿದೆ ನೋಡೋದಕ್ಕೆ. ಅಷ್ಟು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದೋ ಒಂದು ಆಟದ ಸಾಮಾನುಗಳಲ್ಲಿ ಇಟ್ಟಿರ್ತೀವಲ್ವ, ಆ ರೀತಿ ಟಾಯ್ ಥರನೇ ಅನ್ನಿಸ್ತಿತ್ತು. ಬಟ್ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಈಗ ಈ ಕಾರ್ ಯಾವುದು ಆ ಕಾರ್ ಯಾವುದು ಅಂದ್ಕೊಂಡು ಅವ್ರು ಓದ್ಕೊಂಡು ಹೋಗೋದೇ ಇದು ಮಾಡಿದ್ರು. ತುಂಬ ಜನ ಇದ್ದರು. ಏನು ಫಾರಿನರ್ಸ್ಗಳೆಲ್ಲ ಬಂದಿದ್ದರು. ಯಾಕಂದರೆ ಕಾರ್ ಮ್ಯೂಸಿಯಂ ಅಂದರೆ ಯಾರು ಬಿಡ್ತಾರೆ ಹೇಳಿ, ಯಾಕಂದರೆ ಎಲ್ಲ ಓಲ್ಡ್ ಕಾರ್ಸ್ ಎಲ್ಲ ಇರುತ್ತಲ್ವ ಇಲ್ಲಿ. ಹಾಗಾಗಿ ಪ್ರತಿಯೊಂದೂ ನೋಡೋದಕ್ಕೆ ಅವ್ನು ಖುಷಿ ಆಗ್ತಾಯಿತ್ತು. ಅದು ಕಾರ್ಗಳು ಈ ರೀತಿ ಇದೆಯಾ ಅನ್ನೋ ಥರ ತುಂಬ ಕ್ರೌಡ್ ಇದ್ರು ಜನ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ, 1946 ಚೆನ್ನಾಗಿದೆ ಕಾರು. ಕಲರ್ಸ್ಗಳು ಈಗ ಎಲ್ಲಿ ನೋಡು ವೈಟು ಬ್ಲ್ಯಾಕು ಸಿಲ್ವರು, ಅದು ರೆಗ್ಯುಲರ್ ಆಗಿಬಿಟ್ಟಿದೆ ಕಲರ್ಸು. ಬಟ್ ಇದೆಲ್ಲ ಓಲ್ಡ್ ಕಾರ್ಸು, ಅವ್ರದ್ದೇ ಆದ ಕಲರ್ಸ್ಗಳು ಇರ್ತಿತ್ತು. ಇದು ನೋಡಿ ತುಂಬ ದೊಡ್ಡದು ಕಾರು, 1947 ಕಾರಂತೆ. ತುಂಬ ದೊಡ್ಡದಾಗೆ ಕಾಣಿಸ್ತಿತ್ತು. ಇದು ಡೋಲಿ, ಇದು ನಮ್ಮ ಮೈಸೂರು ಸಂಸ್ಥಾನದ ಕಾರು. ಎಲ್ಲ ಯಾರ್ಯಾರೆಲ್ಲ ಓಡಿಸ್ತಿದ್ರು ಅದ್ರದ್ದು ಫುಲ್ ಡೀಟೇಲ್ಸು ಪಿಕ್ಚರ್ಸ್ ಎಲ್ಲ ಹಾಕಿದ್ರು. ಇದನ್ನು ಅಷ್ಟೇ 1949 ಗಾಡಿ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಇವಾಗಲೂ ಅಷ್ಟು ಶೈನಿಂಗ್ ಇದೆ. ಪ್ರೆಸೆಂಟ್ ಇದು ರನ್ನಿಂಗ್ ಇದೆಯಂತೆ, ಇವಾಗಲೂ ಓಡಿಸ್ತಾರೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನೋಡಿ. ಇಲ್ಲಿ ಅವ್ರು ಯಾರ್ಯಾರು ಓಡಾಡಿದ್ರು ಅದೆಲ್ಲ ಇದೆ. ಇದು ನಮ್ಮ ಶ್ರೀಕಂಠ ದತ್ತ ಒಡೆಯರ್ ಅವ್ರದ್ದು, ಅವ್ರ ಪಿಕ್ಚರ್ಸು, ಮತ್ತು ನಾಲ್ವಡಿ ಅವ್ರದ್ದು. ಪ್ರತಿಯೊಬ್ಬರು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಎಷ್ಟು ಜನ ಇದ್ದರು ಅವ್ರುಗಳು ಈಗ ಪ್ರೆಸೆಂಟ್ ಅಂದರೆ ಇತ್ತೀಚೆಗೆ ಇರೋರು ಎಲ್ಲ ಓಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು. ಅಲ್ಲಿಂದ ನೆಕ್ಸ್ಟ್ ಬಂದ್ವಿ. ಅದು ತುಂಬಾ ದೊಡ್ಡದಾಗಿದೆ ಒಳಗಡೆ. ಅದು ಹೇಗೆ ಟಯರ್ ಇದೆ ಹಾಗೆಯೇ ಒಂದು ರೌಂಡು, ಮತ್ತು ಅದು ಸೆಲ್ಲರ್ಗೆ ಹೋಗಬೇಕು, ಸೆಲ್ಲರಲ್ಲಿ ಒಂದು ರೌಂಡು. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. 50 ರೂಪೀಸ್ ಅಷ್ಟೇ. ಒಂದು ಸಲ ವಿಸಿಟ್ ಮಾಡಿ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ದೊಡ್ಡವರಿಗೂ ಖುಷಿ ಆಗುತ್ತೆ. ಯಾರೆಲ್ಲ ಕಾರ್ ಲವರ್ಸ್ ಇರ್ತೀರ ಅವರೆಲ್ಲರಿಗೂ ಹೋಗ್ಬೋದು. ತುಂಬ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ. ನಮಗೆ ಭಾಳನೇ ಖುಷಿ ಆಯಿತು, ಎಷ್ಟು ಚೆನ್ನಾಗಿದ್ದಾವಲ್ಲ ಕಾರ್ಗಳು ಅಂತ. ನನಗೆ ಆ ಕಲರ್ಸ್ಗಳು ನೋಡಿನೇ ಒಂಥರ ಆಗ್ತಾಯಿತ್ತು, ತುಂಬ ಚೆನ್ನಾಗಿದೆ ಅಂತ. ಏನೋ ಜೇಮ್ಸ್ ಬಾಂಡ್ ಕಾರ್ಸು ಎಲ್ಲ ಅವಾಗಿಂದು ಇಂಗ್ಲೀಷ್ ಮೂವಿ ಕಾರ್ಸ್ ಇವೆಲ್ಲ ಅಂತೆ. ಇದೆಲ್ಲ ಇದ್ದಿದ್ದೆಲ್ಲ ಮೂವಿಗಳ ಕಾರು ಅಲ್ಲೇ ಹಾಕಿದ್ದಾರೆ. ಅಲ್ಲಿ ಮುಂದೆ ಹೋಗ್ತಾ ಅದನ್ನು ತೋರಿಸ್ತೀನಿ ನಾನು.
ಎಷ್ಟು ಚೆನ್ನಾಗಿದೆ ಆ ಲೋಗೋಗಳು ನೋಡಿ, ಆ ಕಾರ್ ಮೇಲಿರೋಂಥ ಲೋಗೋಗಳು ಹೇಗಿದ್ದಾವೆ, ಚೆನ್ನಾಗಿದೆ ಕಾರ್ಗಳು. ನನಗಂತೂ ಎಲ್ಲ ಕಲರ್ಸು ಇಷ್ಟ ಆಯಿತು. ನಿಮಗೆಲ್ಲ ಯಾವ ಕಲರ್ ಇಷ್ಟ ಆಯಿತು ಅಂತ ತಿಳಿಸಿ. ಇದು ನೋಡಿ ಹೇಗಿದೆ, ಅದೇನೋ ಜೇಮ್ಸ್ ಬಾಂಡ್ ಕಾರ್ಗಳು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಎಲ್ಲ ಹಳೇ ಮೂವಿಗಳಲ್ಲಿ ಬಾಂಡ್ ಮೂವಿನಲ್ಲಿ ಹೆಚ್ಚಿಗೆ ಈ ಕಾರ್ಗಳು ಬಳಸ್ತಾಯಿದ್ರು ಅಂತ ಹೇಳ್ತಾಯಿದ್ರು. ಇದು ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ ಕಾರ್ಗಳು. ಅಲ್ಲಿ ಹಾಕಿದ್ದಾರೆ ನೋಡಿ, ಬ್ಯಾಕ್ ಆ ಕಾರ್ ಹಿಂಭಾಗದಲ್ಲೇ ಹಾಕಿದ್ದಾರೆ ನೋಡಿ ಯಾವ್ಯಾವ ಕಾರ್ಗಳು ಯೂಸ್ ಮಾಡಿದ್ದಾರೆ ಅಂತ. ಆಲ್ಮೋಸ್ಟ್ ಇಲ್ಲಿರೋ ನಿಂತಿರೋಷ್ಟು ಕಾರ್ಗಳೆಲ್ಲ ಮೂವಿಗಳಲ್ಲಿ ಇದೆ, ಅದೇನೇ ಅಲ್ಲಿ ಹಾಕಿದ್ದಾರೆ. ಅದಕ್ಕೆ ನನ್ನ ಮಗಳಿಗೆ ನಾನು ತೋರಿಸ್ತಾ ಇದ್ದೆ, ನೋಡಮ್ಮ ಅಲ್ಲಿ ಹಾಕಿದ್ದಾರೆ ನೋಡಲ್ಲಿ ಎಲ್ಲ ಕಲರ್ಸಲ್ಲಿದೆ ಅಂತ. ನೋಡಿ, ಆ್ಯನ್ ಅಮೇರಿಕನ್ ಕ್ಲಾಸಿಕ್ ಆ್ಯಂಡ್ ಎ ಪಾಪ್ಯುಲರ್ ಮೂವಿ ಕಾರ್ ಅಂತಲೇ ಹಾಕಿಟ್ಟಿದ್ದಾರೆ. ಚೆನ್ನಾಗಿತ್ತು. ಈ ಕಡೆ ಒಂದು ಸೈಡ್ ಫುಲ್ ಅದೆಲ್ಲ ಬಾಂಡ್ ಕಾರ್ಗಳ್ಸು ಇಲ್ಲಿ ತನಕನೂ ಅಂತ ಅಲ್ಲಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಇಷ್ಟು ದೊಡ್ಡ ಪ್ಲೇಸಲ್ಲಿ ಮಾಡಿದ್ದಾರೆ. ಎಂಟ್ರಿ ಫೀ ಬರೀ 50 ರುಪೀಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, 50 ರುಪೀಸ್ ಅಷ್ಟೇ. ಒಂದು ಸಲ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಎಂಜಾಯ್ ಮಾಡಿ. ಚೆನ್ನಾಗಿದೆ ಮಾತ್ರ, ಖುಷಿಯಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ. ಎಷ್ಟು ಜನ ಅಂತಂದರೆ ಕಾರ್ಗಳ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳೋದ್ರಲ್ಲೇ ಜಾಸ್ತಿ ಆಗಿಬಿಟ್ಟಿದ್ರು. ತುಂಬ ರೇರ್ ಕಲರ್ಸ್ ಬೇರೆ ಇತ್ತಲ್ವ. ಈ ಕಲರ್ಸ್ ಎಲ್ಲ ಇವಾಗ ಬರೋದೇ ಇಲ್ಲ. ಎಲ್ಲ ಇವಾಗ ಬರೋದು ಅದೇ ಹೇಳಿದ್ನಲ್ಲ, ಬ್ಲ್ಯಾಕು ವೈಟು ಸಿಲ್ವರು ಅಷ್ಟೇ. ನೋಡಿ, ಇವಾಗ ನಾವು ಮೇಲ್ಗಡೆ ಇದ್ವಿ, ಈಗ ಸೆಲ್ಲರಿಗೆ ಹೋಗಬೇಕು. ಆ ಕಾರ್ ನೋಡಿ ಹೇಗೆ ರೊಟೇಟ್ ಆಗ್ತಾಯಿದೆ ಅಂತ. ಏನದು ಜೀಪೋ ಕಾರು, ಅದನ್ನು ರೊಟೇಟ್ ಆಗ್ತಾಯಿತ್ತು. ಅದಕ್ಕೆ ನೋಡಿದ್ವಿ. ಕೆಳಗಡೆನೂ ಜನಗಳಿದ್ರು, ಬರ್ತಾನೆ ಇದ್ದಾರೆ. ಬಿಸಿಲು ಅನ್ನೋದು ನೋಡ್ತಾ ಇಲ್ಲ ಜನಗಳು. ನಾವು ಒಂದು 11:30 ಹಂಗೆ ಹೊರಟಿದ್ವಿ. ನೋಡ್ಕೊಂಡು ಬರೋಣ, ಹತ್ರನೇ ಇದೆಯಲ್ಲ ಅಂತ. ನೋಡಿಲಿ ಹೇಗಿದೆ, ಒಂಥರ ಫಾರೆಸ್ಟ್ ಜೀಪ್ಗಳ ಥರ. ಮತ್ತು ನಾವು ಸೆಲ್ಲರ್ಗೆ ಇಳಿತಾ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಟಯರ್ ಹೇಗಿದೆ ಅದ್ರ ಒಳಗೇ ಹಾಗೆ ಮಾಡಿದ್ದಾರೆ. ಮತ್ತು ಆಗಿನ ಕಾಲದ್ದೆಲ್ಲ ಗಾಡಿಗಳು, 2 ವೀಲರ್ಸು ಇದೆಲ್ಲ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಇಲ್ಲೆಲ್ಲ ಸುತ್ತ ನೋಡಿ, ಅಲ್ಲಿ ಕಾರ್ಗಳು, ಜೀಪ್ಗಳು, ಯಾವುದು ಮೆಟಡೋರು, ಅದು ಎಲ್ಲ ಇತ್ತು. ಒಂದೊಂದು ಕಡೆ ನೋಡ್ತಾ ಎಲ್ಲ ಜನಗಳು ಎಲ್ಲಿ ಚೆನ್ನಾಗಿದೆ ಅಲ್ಲಲ್ಲೇ ನಿಂತ್ಕೊಬಿಡ್ತಾಯಿದ್ರು. ನಾವು ಅದಕ್ಕೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಅಲ್ಲಿಂದ ಮುಂದೆ ಹೋಗ್ತಾ ನೋಡಿ, ಇದೆಲ್ಲ ಒಂಥರ ಅಂಬಾಸಿಡರ್ ಆ ಒಂದು ಇದರಲ್ಲಿತ್ತು. ಖುಷಿ ಆಯಿತು ಇದನ್ನು ನೋಡಿ. ತುಂಬ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರ ಹತ್ರ ಇತ್ತು ಮೊದಲು, ಅದು ಕೊಟ್ಬಿಟ್ರು ಕಾರು. ಅವ್ರು ಅದೇ ಫೀಲ್ ಮಾಡ್ತಾಯಿದ್ರು, ನಮ್ಮದು ಇರಬೇಕಿತ್ತು, ಇಷ್ಟು ತನಕ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ನೋಡಿ, ಇದೆಲ್ಲ ಮೂವಿಗಳಲ್ಲಿ ನೋಡಿದ್ವಿ, ಅದು ಬ್ಲ್ಯಾಕು ಎಲ್ಲ. ನನ್ನ ಮಗ ಬರೀ ಎಲ್ಲ ಕಾರ್ ಹತ್ರ ಹೋಗು ಫೋಟೋ ತಗೋ, ಫೋಟೋ ಅಂತ. ಆಮೇಲೆ ಓಕೆ, ನಾವು 3 ಜನ ಒಟ್ಟಿಗೆ ನಿಲ್ತೀವಿ, ಒಂದು ಫೋಟೋ ತೆಗೆದ್ಬಿಡಮ್ಮ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಾಗೆ ವೀಡಿಯೋ ಜೊತೆನೇ ಒಂದು ಫೋಟೋ. ಎಲ್ಲರೂ ಬ್ಲ್ಯಾಕ್ ಹಾಕ್ಕೊಂಡು ಹೋಗಿದ್ವಿ. ಇಲ್ಲಿ ಅಂಬಾಸಿಡರು ನಮ್ಮ ಮನೆಯವ್ರು ನೋಡ್ಬಿಟ್ಟು ಖುಷಿಯಾದರು. ಇದು ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಕಾರ್ ಅಂತ ಇದು. ಅದಕ್ಕೆ ಅವ್ರು ಅಲ್ಲೇ ಫೋಟೋನೂ ಹಾಕಿಟ್ಬಿಟ್ಟಿದ್ರು. ತುಂಬ ಜನ ಇದ್ರ ಮುಂದೆ ನಿಂತು ಫೋಟೋ ತೊಗೋತಾಯಿದ್ರು. ದಟ್ಸನ್ ಅಂತ ಚೆನ್ನಾಗಿದೆ ಕಾರು. ಅವ್ರು ಯೂಸ್ ಮಾಡಿದ್ದಾರೆ ಅನ್ಕೋತೀನಿ, ಅದು ಸುಮಾರು ಇದರಲ್ಲಿ. ಮತ್ತು ಈ ಥರ ನೋಡಿ, ಇಲ್ಲಿ ಲಾರಿಗಳು ಮೊದಲು ಹೇಗಿತ್ತು, ಇದು ಧರ್ಮಸ್ಥಳದ್ದಂತೆ. ಅಲ್ಲೇನೂ ಫೋಟೋ ಎಲ್ಲ ಹಾಕಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೊದಲೇ ಹೇಗಿತ್ತು, ಅದು ರೆನೋವೇಟ್ ಹೇಗೆ ಮಾಡಿದ್ದೀವಿ ನೋಡಿ. ಇಲ್ಲಿ ಹಳೆ ಕಾಲದಲ್ಲಿ ಅವ್ರದ್ದು ಹೇಗೆ ಯೂಸ್ ಮಾಡ್ತಿದ್ರು, ಅದರ ನಂತರ ಹೇಗಾಗಿದೆ ಎಲ್ಲ ಹಾಕಿದ್ದಾರೆ. ಅಲ್ಲೂ ಅಷ್ಟೇ ನೋಡಿ, ಶ್ರೀ ಧರ್ಮಸ್ಥಳ ಅಂತಲೇ ಹಾಕಿದ್ದಾರೆ. ಇದೂ ಅಷ್ಟೇ ಸೇಮ್. ಇದು ಅಲ್ಲಿದ್ದೇನೆ, 2 ವೆಹಿಕಲ್ ನಿಲ್ಲಿಸಿದ್ರು, 2 ಕೂಡ ಅಲ್ಲಿದ್ದೇನೆ ಅಂತೆ. ಅದು ರೆಡಿ ಮಾಡಿಸ್ಕೊಂಡು ಅದು ಹೇಗೆಲ್ಲ ರಿನೋವೇಟ್ ಆಗಿದೆ ಮಾಡಿದ್ದಾರೆ. ಇದಂತೂ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ನಾನು ಅಂದ್ಕೊಂಡಿದ್ದು ಏನೋ ಬಿದ್ದರು ಇದ್ರಲ್ಲಿ ಏನೋ ಮಾಡಿದ್ದಾರೆ ಡೋರು ಅಂತ, ಬಟ್ ಅದು ಇರೋದೇ ಹಾಗಂತೆ. ಅದನ್ನು ಅಷ್ಟೇ ರೊಟೇಟ್ ಆಗಲಿಕ್ಕೆ ಅಂತಲೇ ಬಿಟ್ಟಿದ್ದರು. ಚೆನ್ನಾಗಿತ್ತು ನೋಡೋದಕ್ಕೆ. ಅದು ಇದು ಮತ್ತು ಇನ್ನೊಂದು ಬ್ಲ್ಯಾಕು ನಾನು ಮೇಲೆಯಿಂದ ತೋರಿಸ್ದೆ ಅಲ್ವ, ಆಮೇಲೆ ಮತ್ತೆ ತೋರಿಸ್ತೀನಿ. ಅದು 2 ತುಂಬ ಅಟ್ರಾಕ್ಟಿವ್. ಅದು ಏನು ರೊಟೇಟ್ ಆಗ್ತಾಯಿತ್ತು, ಅದು ರೊಟೇಟ್ ಆಗ್ತಾ ಇದ್ದಂಗೆ ಜನಗಳೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಅಂತಲೇ ನಿಂತ್ಕೊಂಡಿದ್ರು. ಚೆನ್ನಾಗಿತ್ತು ನೋಡಿ. ಇಲ್ಲಿ ನನ್ನ ಮಗ ಓಡು ಅಲ್ಲಿಲ್ಲು ಫೋಟೋ ತಗೋ ಅಷ್ಟೇ ಅವನಿಗೆ ಬೇಕಿದ್ದು. ಎಲ್ಲ ಕಾರ್ ಮುಂದೆ ಫೋಟೋ ತೆಗೀರಿ ಅಂತ. ಇದೆಲ್ಲ ಸ್ವಲ್ಪ ರೆಗ್ಯುಲರ್ಸ್ಗೆ ಬಂತು. ಪ್ರೆಸೆಂಟ್ ಓಡ್ತಾ ಇದ್ದಾವಂತೆ ಕೆಲವೊಂದು ವೆಹಿಕಲ್ಸ್ಗಳು.
ಮತ್ತು ಅಲ್ಲಲ್ಲೇ ನಮಗೆ ಒಂದು ಸಿಟ್ಔಟ್ ಮಾಡಿಟ್ಟಿದ್ರು, ಯಾರಿಗೆಲ್ಲ ಸುಸ್ತಾಗುತ್ತೆ ಅಲ್ಲಲ್ಲೇ ಕೂರ್ಬೋದು ಅನ್ನೋ ಥರ ಒಂದಷ್ಟು ಹಾಕಿ ಇಟ್ಟಿದ್ರು, ರೆಡಿ ಮಾಡಿದರು. ನಾವು ಇದನ್ನೆಲ್ಲ ನೋಡ್ಕೊಂಡದನ್ನೇ ಹಾಗೆ ಒಂದು ಕಡೆ ಕೂರೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಅಂದರೆ ಮೇಲೆ ಕೆಳಗೆ ಫುಲ್ ದೊಡ್ಡದಾಗಿದೆ. ಹಾಗೆ ನೋಡಿ ಇಲ್ಲಿ ನಾವು ಕೂತಿದ್ದೀವಲ್ಲ, ಸೇಮ್ ಇದೇ ಥರ ಅಷ್ಟಷ್ಟು ದೂರದಲ್ಲಿ ಮಾಡಿ ಇಟ್ಟಿದ್ದಾರೆ. ಸುಮಾರು ಜನ ಕೂರ್ತಾಯಿದ್ರು, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಇದು ನನ್ನ ಮಗನ ಫೇವ್ರೇಟ್. ಇದು ನಮ್ಮ ಮಾವನವ್ರದ್ದು ಪ್ರೆಸೆಂಟ್ ನಮ್ಮ ಹತ್ರ ಇದೆ, ರೋಡ್ ಕಿಂಗ್. ಅದು ಅಲ್ಲೂ ನಿಲ್ಲಿಸಿದ್ರು ಜವಾಗಡಿ, ಅದಕ್ಕೆ ಅದನ್ನು ನೋಡ್ಕೊಂಡದೆ. ನೋಡಿ ಇದು ಮಂಜು ಸರ್ದು ಮ್ಯೂಸಿಯಮ್ಮು, ಅದೇ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದು. ಸೇಮ್ ಇಟ್ಟಿದ್ರು. ಇಲ್ಲೂ ಒಳಗಡೆನೂ ಎಲ್ಲ ಥರ ಥಿಂಗ್ಸ್ ಇದ್ದಾವೆ ಅಲ್ಲಿ. ತುಂಬ ಓಲ್ಡಿಂದನೂ ಇದೆ. ಇದು ಲಾಂಗ್ ಕ್ಲಾಕ್ ಟವರ್ ಇತ್ತು, ಅಲ್ಲೊಂದು ಫೋಟೋ ತೊಗೊಳ್ಳೋಣ ಅಂಥೇಳಿ ನಿಂತ್ಕೊಂಡಿರೋದು. ಚೆನ್ನಾಗಿದೆ, ಇಷ್ಟು ದೊಡ್ಡ ಕ್ಲಾಕ್ ಟವರ್ ಅಲ್ಲ ಅದೂ. ಅದಕ್ಕೇ ಇದೊಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ಇಲ್ಲಿ ಒಳಗಡೆ ಮ್ಯೂಸಿಯಮ್ಗೆ ಎಂಟ್ರಿಗೆ ಹೋದ್ವಿ. ಚೆನ್ನಾಗಿದೆ, ಬಾಗಿಲು ನೋಡಿ ಹೇಗೆ ಇದೆ ಅಂತ. ಅಲ್ಲಿಂದ ಹೋಗ್ತಾನೆ ನಮ್ಮ ತುಳುನಾಡು ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಗ್ರಹಗಳು, ಪುಟ್ಟದಾಗಿರೋಂಥ ವಿಗ್ರಹಗಳೆಲ್ಲ ಇಟ್ಟಿದ್ರು. ನೋಡಿ ಇದು ನೋಡಿರ್ತೀರ ಕಾಂತಾರ ಮೂವಿನಲ್ಲೆಲ್ಲ, ಅಲ್ಲಿ ಪೂಜೆ ಮಾಡೋವಂಥದ್ದು ಎಲ್ಲ. ಇಲ್ಲಿ ನೋಡಿ ಸೌಟು, ನಾವೇನು ಸಾಂಬಾರು ಅನ್ನಕ್ಕೆಲ್ಲ ಉಪಯೋಗಿಸ್ತೀವಿ ಅಂಥದ್ದು. ಇದು ಒತ್ತು ಶಾವಿಗೆ, ಅದು ಯಾವ್ಯಾವ ರೀತಿ ಚಿಕ್ಕದ್ರಿಂದ ದೊಡ್ಡ ದೊಡ್ಡದು ತನಕ ಎಲ್ಲ ಇತ್ತು. ನೋಡಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಇದು ಮಸಾಲ ಡಬ್ಬಿ, ಇವಾಗೆಲ್ಲ ಪ್ಲಾಸ್ಟಿಕ್ಕು, ಸ್ಟೀಲು, ಕಾಪರ್ ಈ ರೀತಿ ಬಂದಿದೆ. ಮೊದಲೆಲ್ಲ ಈ ರೀತಿ ಇರ್ತಿತ್ತಂತೆ. ಇದು ಚೆನ್ನಾಗಿತ್ತು ನೋಡೋದಕ್ಕೂ. ಅವರು ಏನು ಮುಟ್ಸೋಕ್ಕೆ ಬಿಡ್ತಿರಲಿಲ್ಲ, ಸ್ಕಂದ ಸ್ವಲ್ಪ ಟಚ್ ಮಾಡೋಕ್ಕೆಲ್ಲ ಹೋಗ್ತಾಯಿದ್ದ. ಅಲ್ಲೇ ಇದ್ದಾರೆ, ಅವರೆಲ್ಲ ಹೇಳ್ತಾಯಿದ್ರು ಟಚ್ ಮಾಡಬೇಡಿ ಅಂತ ಹೇಳಿ. ಆಮೇಲೆ ಇಲ್ಲಿ ಕಾಯಿನ್ಗಳು, ತುಂಬ ಹಳೆ ಕಾಯಿನ್ಸ್ ಎಲ್ಲ ಇತ್ತು. ಇದನ್ನು ಮಕ್ಕಳಿಗೆ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇದು ಈ ಕಾಯಿನ್ಸು, ಇದು ತೂಟ ಕಾಯಿನ್ಸು, ಇದು ಪೈಸಾಗಳೆಲ್ಲ ಎಲ್ಲ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬ ಕಾಯಿನ್ಸ್ ಎಲ್ಲ ಇಟ್ಟಿದ್ದಾರೆ. ಕಾಯಿನ್ಸ್ ಆದಮೇಲೆ ಇಲ್ಲಿ ಡಾಲರ್ಸು ಎಲ್ಲ, ಪ್ರತಿಯೊಂದು ದೇಶದ್ದು ಡಾಲರ್ಸು, ನೋಟ್ಸು ಎಲ್ಲ ಇಟ್ಟಿದ್ರು. ಅದನ್ನು ತೋರಿಸ್ಕೊಂಡು ಅದನ್ನು ತೋರಿಸ್ತಾಯಿದ್ರು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡದೇ ಅಲ್ಲಿಂದ ಹಾಗೆ ಮೂವ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇದ್ದಿತ್ತು ಕರೆಕ್ಟು, ಇದು ಬಂದು ಸ್ಟ್ಯಾಂಪ್ಗಳು. ಮೊದಲೆಲ್ಲ ಸ್ಟ್ಯಾಂಪ್ಗಳೆಲ್ಲ ಇರ್ತಿತ್ತಲ್ಲ, ಅದ್ರದ್ದು ಸ್ವಲ್ಪ ಕಲೆಕ್ಷನ್ಸ್ ಇಟ್ಟಿದ್ರು. ಅದನ್ನು ನಮ್ಮ ಮಕ್ಳಿಗಂತ ಅದು ಗೊತ್ತೇ ಇಲ್ಲ ಅಲ್ಲ, ನಮಗೆ ಮಾತ್ರ ಗೊತ್ತಿತ್ತು. ನಮ್ಮ ಮಕ್ಕಳಿಗೆಲ್ಲ ಏನು ಗೊತ್ತಿದೆ ಅವರಿಗೆ? ಇವಾಗೆಲ್ಲ ಫೋನಲ್ಲಿ ಒಂದು ಫೋನ್ ಮಾಡಿ ಹೇಳ್ಬಿಟ್ರೆ ಮುಗ್ದೋಗ್ಬಿಡುತ್ತಲ್ವ, ಮೆಸೇಜ್ ಪಾಸ್ ಆಗಿಬಿಡುತ್ತೆ. ಇದು ಹೊರಗಡೆ ಬಂದಿದೆ. ಹಳೆ ಕಾಲದ ಮನೆ ಬಾಗಿಲು ಹೇಗಿರುತ್ತೆ ಅಂತೆಲ್ಲ ಇತ್ತು. ಚೆನ್ನಾಗಿತ್ತು ಇದು ಪುಟ್ಟದಾಗಿ. ಅದಕ್ಕೆ ನಾವು ಕೂತ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ಈಗ ಆಲ್ರೆಡಿ 12:30 1 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ತುಂಬ ಬಿಸಿಲು ಬೇರೆ ಆಗ್ತಾಯಿತ್ತು. ಅಲ್ಲಿಂದ ಹೊರಟ್ಕೊಂಡು ಫ್ರೂಟ್ಸ್ ತಿನ್ಕೊಂಡು ಬಿಡೋಣ, ಯಾವ ಜ್ಯೂಸ್ ಏನೂ ಬೇಡ ಅಂತೇಳಿ ನನ್ನ ಮಗಳು ಐಸ್ ಕ್ರೀಮ್ ತಿಂದಳು. ಅವಳು ನೋಡಿ ಅಲ್ಲಿ ಮುಖದಲ್ಲಿ ಕಾಣಿಸ್ತಾ ಇದೆ. ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.